ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೀತಿಯ ಹಿಂದೂ ಬಾಂಧವರು ಮತ್ತು ಮುಸಲ್ಮಾನರು ಪರಸ್ಪರ ಒಂದೇ ತಾಯಿಯ ಮಕ್ಕಳಂತೆ ಅನ್ಯೋನ್ಯತೆಯಿಂದ ಬದುಕಬೇಕಾದವರು ಇವತ್ತು ಶತ್ರುಗಳಂತೆ ಬದುಕುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕೆಲವು ಪ್ರಚೋದನಕಾರಿ ನಡೆನುಡಿಗಳು ಮತ್ತು ಭಾಷಣಗಳಾಗಿವೆ. ರೀಸೆಂಟ್ ಆಗಿ ಪುತ್ತೂರಿನಲ್ಲಿ ಒಂದು ರಾಜಕೀಯ ನಾಯಕರೆಂದು ಹೇಳಲು ಬಯಸುವುದಿಲ್ಲ, ಒಂದು ರಾಜಕೀಯದಲ್ಲಿರುವಂತಹ ಒಂದು ವ್ಯಕ್ತಿ ಲವ್ ಜಿಹಾದ್ ವಿರುದ್ಧ ಜಾಗೃತಿಯನ್ನು ಮೂಡಿಸಲು ಕೇರಳ ಸ್ಟೋರಿ ಎಂಬ ಸಿನಿಮಾವನ್ನು ಒಂದು ಕಾಲೇಜಿನ ವಿದ್ಯಾರ್ಥಿಗೆ ಉಚಿತವಾಗಿ ಪ್ರದರ್ಶಿಸುತ್ತಿದ್ದಾರಂತೆ. ಆ ಕೇರಳ ಸ್ಟೋರಿ ಸಿನಿಮಾದಲ್ಲಿರುವುದು ಒಂದು ಸಮುದಾಯವನ್ನು ಎತ್ತುಕಟ್ಟಿ ಪ್ರಚೋದಿಸುವ ಭಾಗವಾಗಿದೆ. ಆ ಸಿನಿಮಾದಲ್ಲಿರುವುದು ನಿಮಗೆ ಲವ್ ಜಿಹಾದ್ ವಿರುದ್ಧ ಜಾಗೃತಿ ಮೂಡಿಸಲು ಅಷ್ಟೊಂದು ಛಲವಿದ್ದರೆ ನಿಮ್ಮದೇ ಅಂಗಳದಲ್ಲಿ ಪುತ್ತೂರಿನಲ್ಲೇ ಕೃಷ್ಣರಾವ್ ಪ್ರಕರಣವಾದಾಗ ನೀವು ಎಲ್ಲಿದ್ದೀರಿ? ಯಾತಕ್ಕಾಗಿ ನೀವು ಮುಂದೆ ಬಂದು ಆ ಸಂತ್ರಸ್ತ ಮಹಿಳೆಗೆ ನ್ಯಾಯವನ್ನು ದೊರಕಿಸಿಕೊಡಲಿಲ್ಲ? ಇವತ್ತಿನವರೆಗೆ ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ಸಿಗಲಿಲ್ಲ. ನಿಮಗೆ ಸೇರಿದಂತಹ ವ್ಯಕ್ತಿಗಳು ಏನು ಬೇಕಾದರೂ ಮಾಡಬಹುದಾ? ಇಷ್ಟರವರೆಗೆ ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ಎಲ್ಲಿ ಸಿಕ್ಕಿದೆ? ಇವತ್ತಿನವರೆಗೆ ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ದೊರಕಿಸಿಕೊಡಲಾಗದ ನೀವು ಯಾತಕ್ಕಾಗಿ ಕೇರಳ ಸ್ಟೋರಿ ತೋರಿಸುತ್ತಿದ್ದೀರಿ? ನಿಮ್ಮದೇ ಸಂಘಟನೆಯ ವ್ಯಕ್ತಿ ಮಾಡಿದಂತಹ ಪುತ್ತೂರು ಸ್ಟೋರಿ ನಿಮಗೆ ತೋರಿಸಬಹುದಲ್ಲವೇ? ಮಾತ್ರವಲ್ಲ, ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಲವ್ ಜಿಹಾದನ್ನು ಮಾಡತಕ್ಕಂತಹ ಯಾವುದೇ ವ್ಯಕ್ತಿ ಇದ್ರೂ ಅವನನ್ನು ತಾಂಟಿ ಮುಗಿಸುವುದೇ ನಾವು. ತಾಂಟಿ ಮುಗಿಸಬೇಡಿ ಶಾಸಕರೇ, ಅಟ್ಲೀಸ್ಟ್ ಆ ಹೆಣ್ಣು ಮಗುವಿಗೆ ನ್ಯಾಯವಾದರೂ ಕೊಡಿಸಿ. ಇವತ್ತು ChatGPT, ಗೂಗಲ್ ಜಮೀನ ಅಥವಾ ಸೋಷಿಯಲ್ ಮೀಡಿಯಾಗಳಿಗೆ ಕನೆಕ್ಟ್ ಆಗಿರುವಂತಹ ಯಾವುದೇ ಆ್ಯಪ್ಗಳಲ್ಲಿ ಬೆಳ್ತಂಗಡಿಯಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಪ್ರಚೋದನಕಾರಿ ಭಾಷಣ ಮಾಡುವವರು ಯಾರು ಎಂದು ಬರೆದುಕೊಟ್ಟರೆ ಅಲ್ಲಿ ಬರುವುದು ಸಾಮಾನ್ಯ ವ್ಯಕ್ತಿಗಳ ಹೆಸರಲ್ಲ, ನಮ್ಮದೇ ಶಾಸಕರ ಹೆಸರಾಗಿದೆ. ಈ ನಮ್ಮ ಶಾಸಕರಿಗೆ ಮುಸಲ್ಮಾನರು ಬ್ಯಾರಿಗಳು ಎಂದರೆ ಒಂದು ಜಪ ಮಾಡಿದ ಹಾಗೆ. ಯಾವುದಾದರೊಂದು ವೇದಿಕೆಗೆ ಹತ್ತಿದರೆ ಅಲ್ಲಿ ಮುಸಲ್ಮಾನರ ಬ್ಯಾರಿಗಳ ಹೆಸರು ತೆಗೆಯದೆ ಅವರು ಆ ವೇದಿಕೆಯಿಂದ ಇಳಿದು ಬಂದದ್ದು ಇತಿಹಾಸವೇ ಇಲ್ಲ. ಬೋಲಿಯಾರ್ ಪ್ರದೇಶದ ಮುಸಲ್ಮಾನರನ್ನು ಪಾಕಿಸ್ತಾನದ ಕುನ್ನಿಗರು ಎಂದು ಕರೆದರು. ಮಾತ್ರವಲ್ಲ, ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಬೋಧನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ತೆಕ್ಕಾರಿನಲ್ಲಿ ಸೌಹಾರ್ದವಾಗಿ ನಡೆಯುತ್ತಿದ್ದಂತಹ ಬ್ರಹ್ಮಕಲಶದ ಸಂದರ್ಭದಲ್ಲಿ ಶಾಸಕರು ಬಂದು ಅದೇ ಬ್ಯಾರಿಗಳ ಜಾಗದಲ್ಲಿ ನಿಂತು ಬ್ಯಾರಿಗಳು ಹಾಗೆ ಬ್ಯಾರಿಗಳು ಹೀಗೆ ಎಂದು ಮುಸಲ್ಮಾನರನ್ನು ಬೈದರು. ಮಾತ್ರವಲ್ಲ, ಕೋಮು ಪ್ರಚೋದನಕಾರಿ ಭಾಷಣ ಮಾಡಿ ಅಲ್ಲಿರುವಂತಹ ಜನರ ದಿಕ್ಕು ತಪ್ಪಿಸಿದರು. ಮಾತ್ರವಲ್ಲ, ಸರ್ಕಾರದಿಂದ ಕೋಮು ಪ್ರಚೋದನ ಭಾಷಣಕಾರಿ ಮಾಡುವಂತಿಲ್ಲ ಎಂದು ಆದೇಶ ಬಂತು. ಆ ಆದೇಶ ಬಂದ ನಂತರವೂ ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ, ಯಾವುದೋ ಒಂದು ಸಮಾರಂಭದಲ್ಲಿ ಅಬ್ದುಲ್ಲನ ಅಂಗಡಿಗೆ ಹೋಗಬೇಡಿ ಎಂದು ಅಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದರು. ಶಾಸಕರೇ, ನಿಮಗೆ ಮುಸಲ್ಮಾನರು ಬ್ಯಾರಿಗಳು ಎಂದು ಹೇಳಿದರೆ ಅಷ್ಟೊಂದು ಅಲರ್ಜಿಯಾ? ನಿಮ್ಮ ಪ್ರಚೋದನಕಾರಿ ಭಾಷಣದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೊಂದು ಕೊಲೆಗಳು ಬೀಳುತ್ತಿವೆ. ಕೊಲೆಯಾದವರು ಯಾವುದೇ ಶಾಸಕರ ಮಗನಿಲ್ಲ, ಕೊಲೆಯಾದವರು ಯಾವುದೇ ಸರ್ಕಾರದ ಅಧಿಕಾರಿಗಳ ಮಗನಿಲ್ಲ. ಯಾವುದೋ ಒಂದು ಕುಟುಂಬದ ಆಧಾರ ಸ್ತಂಭವಾಗಬೇಕಾದಂತಹ ಯುವಕರು ಇವತ್ತು ನಡು ರಸ್ತೆಯಲ್ಲಿ ಕೊಲೆಯಾಗುತ್ತಿದ್ದಾರೆ. ಅಭಿವೃದ್ಧಿಯಂತೂ ಇಲ್ಲವೇ ಇಲ್ಲ. ರಸ್ತೆಗಳು ಗುಂಡಿ ಬಿದ್ದು ಹೊಂಡವಾದರೂ ಅದನ್ನು ನೋಡುವವರು ಯಾರಿಲ್ಲ. ನೀವು ಯಾವುದೇ ಅನುದಾನವನ್ನು ಕೊಡಬೇಡಿ, ಅದು ಬಿಟ್ಟು ನಿಮ್ಮ ಕ್ಷೇತ್ರದ ಕ್ರೈಸ್ತರನ್ನು, ಹಿಂದೂ ಬಾಂಧವರನ್ನು, ಮುಸಲ್ಮಾನರನ್ನು ಒಂದೇ ರೂಪದಲ್ಲಿ ನೋಡಿ, ಅದು ಸಾಕು. ಇವತ್ತು ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಅರುಣ್ ಕುಮಾರ್ ಇಂತಹ ಪೊಲೀಸ್ ಅಧಿಕಾರಿಗಳಿಂದ ಕರಾವಳಿಯು ಶಾಂತವಾಗಿದೆ. ಕೋಮು ಪ್ರಚೋದನಾ ಭಾಷಣವು ಅಲ್ಪ ಮಟ್ಟಿಗೆ ನಿಂತಿದೆ. ಇನ್ನು ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಕರಾವಳಿಯ ಇತಿಹಾಸದುದ್ದಕ್ಕೂ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಸೌಹಾರ್ದತೆಯಿಂದ ಪರಸ್ಪರ ಅಣ್ಣ ತಮ್ಮಂದಿರಂತೆ ಬಾಳಬೇಕಾಗಿದೆ.